ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 11 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 3 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಅಂತೂ ಇಂತೂ 72.700 ಕ್ರಾಸ್ ಆದೆಪ್ಪ. ವೆಯ್ಟು ಸ್ಟ್ರಕ್ ಆಗಿತ್ತು ಅಂತ ಅನ್ನಲ್ವಾ. ನಿನ್ನೆ ತುಂಬ ಚೆನ್ನಾಗಿ ಮಾಡಿದ್ದೆ ಕೂಡ, ಹಾಗೂ ಹೀಗೋ 72.700 ದಾಟಿದ್ದೀನಿ. ಎಷ್ಟು ಕಮ್ಮಿ ಆಗಿದ್ದೀನಿ ಏನು ಅನ್ನೋದು ನೋಡೋಣ. ಸೊ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತಂದರೆ ತುಂಬ ಇಷ್ಟ ಆಯಿತು. ನನ್ನ ಒಂದು ಡೆಡಿಕೇಶನು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದು ಮಧ್ಯಾಹ್ನ ಮಾಡಿರೋದು ವೀಡಿಯೋ. ಆಗ ತಾನೇ ಪಾತ್ರೆ ಎಲ್ಲ ತೊಳ್ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ಡ್ರೆಸ್ ಟಾಪ್ ಎಲ್ಲ ಸ್ವಲ್ಪ ಇದಾಗಿದೆ, ಇಗ್ನೋರ್ ಮಾಡಿ. ಸೊ ಯಾಕೆ ಏನು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಇವತ್ತು ಸಂಡೇ, ಎದ್ದೇಳೋದೇ ಆಲ್ಮೋಸ್ಟ್ ಲೇಟ್ ಆಗುತ್ತಲ್ವಾ. ಸೊ ಲೇಟ್ ಆಗಿತ್ತು. ವೆಯ್ಟು ಕೂಡ ಚೆಕ್ ಮಾಡಿಕೊಂಡೇ ಎದ್ದು. ಸೊ ನಿನ್ನೆಗೂ ಇವತ್ತಿಗೂ ಎಷ್ಟು ಕಮ್ಮಿ ಆಗಿದ್ದೀನಿ ಅಂತಂದರೆ ನೋಡಿ, ನಿನ್ನೆ ನನ್ನ ವೆಯ್ಟು ಬಂದುಬಿಟ್ಟು 72.700, ಇವತ್ತು ಬಂದುಬಿಟ್ಟು ನನ್ನ ವೆಯ್ಟು 72.500. ಅಂತೂ ಇಂತೂ 200 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ. ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ ವೆಯ್ಟೇ ಕಡಿಮೆ ಆಗ್ತಾಯಿಲ್ಲ ಅಂತ. ಬಟ್ ಫೈನಲಿ ಇವತ್ತು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ಅದಾದಮೇಲೆ ಮಾರ್ನಿಂಗ್ ಏನೂ ತಿಂದಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ 12:30ವರೆಗೂ ಏನೂ ತಿಂದಿರ ಮಧ್ಯಾಹ್ನ ಮಾತ್ರ ಬಿರಿಯಾನಿ ತಿಂದೆ. ಓಕೆನಾ, ಒಂದೇ ಟೈಮ್ ಊಟ ಇವತ್ತು. ಯಾಕೆ ಅಂತಂದರೆ ನಾನು ಬಿರಿಯಾನಿನ ಬಿಟ್ಟು ಇರೋಕ್ಕಾಗಲ್ಲ. ಏನು ಬೇಕಾದರೂ ಬಿಟ್ಟಿರ್ತೀನಿ. ಒಂದು ಹಲಸಿನ ಹಣ್ಣು, ಇನ್ನೊಂದು ಬಿರಿಯಾನಿ, ಇವೆರಡು ನನ್ನಿಂದ ನಾನ್ ವೆಜ್. ನಾವು ಟೋಟಲಿ ನಾನ್ ವೆಜ್ಜು ಬಿರಿಯಾನಿ ಅಂದರೆ ಹಲಸಿನ ಹಣ್ಣು, ಇವೆರಡೂ ಮಾತ್ರ ನಾನು ಮುಂದೆ ಇಟ್ಬಿಟ್ಟು ಡಯಟ್ ಮಾಡು ಅಂದರೆ ನಿಜ ನನ್ನಿಂದ ಆಗಲ್ಲ. ಅದಕ್ಕೋಸ್ಕರನೇ ನಾನು ಯಾವ ಥರ ಪ್ಲಾನ್ ಮಾಡಿದೆ ಅಂತಂದರೆ, ಬೆಳಗ್ಗೆಯಿಂದ ಏನು ತಿನ್ನೋದು ಬೇಡ, ಬರೀ ನೀರೇ ಕುಡ್ಕೊಂಡಿರೋಣ ಅಂದ್ಬಿಟ್ಟು ಪ್ರಾಮಿಸ್ಸು 12:30ವರೆಗೂ ಬರೀ ನೀರು ಕುಡ್ಕೊಂಡೇ ಕಾಲ ಕಳೆದೆ. ಅದಾದಮೇಲೆ ಒಂದೇ ಟೈಮು ನೋಡಿ ಏನು ತೋರಿಸ್ತಾ ಇದ್ದೀನಿ, ಅದು ಇನ್ನೊಂದು 2 ತುತ್ತು ಎಕ್ಸ್ಟ್ರಾ ಬಿರಿಯಾನಿ. ಓಕೆನಾ. ಸೊ ಇಷ್ಟು ತಿಂದುಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದೆ. ಇವತ್ತಿನ ಜಾಸ್ತಿ ಹೊತ್ತು ಕೂಡ ಮಲಗಿಲ್ಲ, ಒಂದು 3/4 ಅವರಿಂದ 1 ಅವರ್. ಯಾಕೋ ಇವತ್ತು ಸ್ವಲ್ಪ ನಾನ್ ವೆಜ್ ಬೇರೆ ಅಲ್ವಾ. ಅದು ತಿಂದಿದ ತಕ್ಷಣವೇ ನಾನು ಅರೌಂಡ್ ಒಂದು 2.500 ಅಂದರೆ 2000ದಿಂದ 2500 ಸ್ಟೆಪ್ಸು ವಾಕಿಂಗ್ ಕೂಡ ಮಾಡಿದ್ದೀನಿ. ಅದಾದಮೇಲೆ ಕರೆಕ್ಟಾಗಿ ಒಂದು 5 ಗಂಟೆಗೆ ಅನ್ಕೊತೀನಿ ಒಂದು 6ರಿಂದ 7 ಪೀಸ್ ಮಟನ್ ತಿಂದಿದ್ದೀನಿ. ಓಕೆನಾ. ಇವತ್ತು ಸಾಯಂಕಾಲ ಮಟನ್ ತಿಂದು ನನ್ನ ಡೇ ಡಯಟ್ ಕಂಪ್ಲೀಟ್ ಮಾಡಿದ್ದೀನಿ. ಇದಿಷ್ಟು ಬೆಳಗ್ಗೆ ಒಂದು ಬಿರಿಯಾನಿ, ಅದಾದಮೇಲೆ ಈ ಮಟನ್ನು, ಟೋಟಲಾಗಿ ನಾನು ಅಂದ್ಕೊಂಡಿರೋದು 1300 ಕ್ಯಾಲೋರೀಸ್ ಒಳಗಡೆನೇ ಇರಬೇಕು ಅಂತ. ಅಷ್ಟೇ ಇದೆ ಅಂತ ನನ್ನ ಒಂದು ಹೋಪು. ನಾಳೆ ನೋಡೋಣ. ನಿಜ ಇವತ್ತು ಇಷ್ಟೇ ತಿಂದಿದ್ದೀನಿ. ಯಾಕೆಂತಂದರೆ ನನಗೆ ಬಿಟ್ಟಿರೋಕ್ಕಾಗಲ್ಲ. ಹಂಗಂತ ನನ್ನ ಡಯಟ್ನು ನಾನು ಸ್ಪಾಯ್ಲ್ ಮಾಡ್ಕೋಬಾರ್ದು, ಏನೇನೋ ತಿಂದ್ಬಿಡ್ತೀನಿ ಅನ್ನೋ ಭಯ ತುಂಬ ಇತ್ತು. ಬಟ್ ತುಂಬ ಕಂಟ್ರೋಲ್ ಮೈಂಡೆಡಿಂದ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇನ್ನೊಂದು ತುಂಬ ನನಗೆ ಶಾಕ್ ಆಯಿತು. ನನಗೆ ಈಗ ಏನೇ ಆಗಲಿ ನಾನು ಸಣ್ಣ ಆಗಲೇಬೇಕು ಅನ್ನೋ ಒಂದು ತುಂಬ ಅಂದರೆ ತುಂಬ ಮನಸ್ಸಲ್ಲಿ ಕೂತ್ಕೊಬಿಟ್ಟಿದೆ. ಬರ್ಡೇಗಾಗಿಲ್ಲ ಅಂದರೂ ವರಮಹಾಲಕ್ಷ್ಮಿ ವ್ರತದಷ್ಟೊತ್ತಿಗಾದ್ರೂ ನಾನು ಅಟ್ಲೀಸ್ಟು ನಾನು ಅಂದ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗಬೇಕು. ಓಕೆನಾ. ಸೊ 69 ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಸ್ವಲ್ಪ ಸ್ಲೋ ಇದಾಗ್ತಾ ಇದೆ. ನನಗಂತೂ 69 ನೋಡಿದ್ರೆ ಐ ಆಮ್ ಸೋ ಹ್ಯಾಪಿ. ಬರ್ಡೇ ಅಷ್ಟರೊಳಗಡೆ ಇಲ್ಲ ಅಂದರೆ ಅದಾದಮೇಲೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತಲೇ ತುಂಬ ನೀಟಾಗಿ ಇದು ಮಾಡಿದ್ದೀನಿ. ಅದಕ್ಕೆ ಇವತ್ತು ಏನು ನನ್ನ ಡಯಟ್ ಏನೂ ಮಾಡಿಲ್ಲ, ಅಂದರೆ ಈ ಪೋರ್ಷನ್ ಕಂಟ್ರೋಲಲ್ಲೇ ಇದ್ದೀನಿ. ಅದೆರಡೇ ಐಟಮ್ ತಿನ್ನೋಕ್ಕಾಗಿದ್ದು, ಅಷ್ಟೇ ತಿಂದಿದ್ದು. ಅದಕ್ಕೋಸ್ಕರನೇ ಯಾವುದೋ ಒಂದು ಹಳೆ ವೀಡಿಯೋ ಹಾಕಿ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ. ಫುಲ್ ಡೇ ಹಿಂಗೆ ಇದ್ದೀನಿ. ಇನ್ನು ಅದಾದಮೇಲೆ ಏನಂದರೆ ಏನೂ ತೊಗೊಂಡಿಲ್ಲ. ನೋಡೋಣ ಇದಿಷ್ಟು ನೆನ್ನೆ ಅಂದರೆ ಇವತ್ತು ಬಿರಿಯಾನಿ ತಿಂದು ಕೂಡ ನಾಳೆ ವೆಯ್ಟ್ ಲಾಸ್ ಆಗುತ್ತಾ ಏನು ಅಂತ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಇವತ್ತು ಸಿಂಪಲ್ ವ್ಲಾಗ್ ಅಷ್ಟೇ. ಓಕೆ, ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.